ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವೆಲ್ಲ ಸುಮಾರು 5-6 ವರ್ಷಗಳ ಮುಂಚೆ ಈ ಒಂದು 3.5 ಹೆಡ್ಫೋನ್ ಜಾಕನ್ನು ಹೊಂದಿದಂಥ ಇಯರ್ಫೋನ್ಗಳನ್ನು ಯೂಸ್ ಮಾಡ್ತಾ ಇದ್ವು. ಅದಾದ ನಂತರ ಒಂದು 3-4 ವರ್ಷ ಮುಂಚೆ ಈ ರೀತಿ ಬ್ಲೂಟೂತ್ ವೈಯರ್ಡ್ ನೆಕ್ ಬ್ಯಾಂಡ್ಗಳು ಬರೋಕ್ಕೆ ಶುರುವಾಯಿತು. ತುಂಬ ಜನ ಇದನ್ನು ಯೂಸ್ ಮಾಡ್ತಿದ್ರು ಆ ಟೈಮಲ್ಲಿ. ಬಟ್ ಈಗ ಟ್ರೆಂಡ್ ಆಗಿರುವಂಥದ್ದು ಟ್ರೂ ವೈರ್ಲೆಸ್ ಇಯರ್ಬಡ್ಸ್ಗಳು. ನೋಡ್ತಾ ಇದ್ರೆ ನನ್ನ ಮುಂದೆ ರಿಯಲ್ಮಿದು ಬಡ್ಸ್ ಇಯರ್ ನಿಯೋ ಇರುವಂಥದ್ದು ಮತ್ತು ಒಪ್ಪೋ ಎನ್ಕೋ W31 ಅಂತ ಮಾಡೆಲ್ಲು, ಈ ಎರಡೂ ಇಯರ್ಬಡ್ಸ್ಗಳಿರುವಂಥದ್ದು. ಸೊ ಈ ಎರಡೂ ಇಯರ್ಬಡ್ಸ್ಗಳು ಯಾವ ರೀತಿ ಇದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಇವೆರಡರಲ್ಲಿ ಯಾವುದನ್ನು ನಾವು ಚೂಸ್ ಮಾಡ್ಬೋದು. ಬ್ಯಾಟ್ರಿ ಬ್ಯಾಕಪ್ ಯಾವ ರೀತಿ ಇದೆ, ಸೌಂಡ್ ಕ್ವಾಲಿಟಿ ಯಾವ ರೀತಿ ಇದೆ, ಈ ಒಂದು ಹೆಡ್ಫೋನ್ಸ್ಗಳ ಬೆಲೆ ಎಷ್ಟು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫ್ರೀಯಾಗಿ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಎರಡೂ ಇಯರ್ಬಡ್ಸ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಇದಿಷ್ಟು ಎರಡು ಇಯರ್ಬಡ್ಸ್ಗಳ ಅನ್ಬಾಕ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಎರಡು ಇಯರ್ಬಡ್ಸ್ಗಳ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎರಡು ಒಂದು ರೀತಿ ತುಂಬ ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು. ನೋಡೋದಕ್ಕೆ ತುಂಬ ಡಿಫ್ರೆಂಟ್ ಇದೆ. ಇದೊಂಥರ ಆಪಲ್ ಡಿಸೈನು, ರಿಯಲ್ಮಿದು ನಿಯೋ ಏನಿದೆ ಇದೊಂಥರ ಆಪಲ್ ರೀತಿ ಡಿಸೈನ್ ಹೊಂದಿದ್ರೆ, ಇದೊಂಥರ ಯುನೀಕ್ ಆಗಿ ತುಂಬ ಡಿಫ್ರೆಂಟಾಗಿ ಮೇಕಪ್ ಕಿಟ್ ಥರ ಇದೆ. ನೋಡ್ತಾ ಇದ್ರೆ ವೆಯ್ಟಲ್ಲಿ ಈ ಒಂದು ಓಪ್ಪೋದು ಏನಿದೆ ಸ್ವಲ್ಪ ವೆಯ್ಟ್ ಸ್ವಲ್ಪ ಜಾಸ್ತಿ, ಸುಮಾರು 50 ಗ್ರಾಮ್ ಇರುವಂಥದ್ದು. ಅದೇ ಈ ಕಡೆ ಬರುವಂಥದ್ದು ರಿಯಲ್ಮಿ ನಿಯೋದಲ್ಲಿ ಸುಮಾರು 40-45 ಗ್ರಾಮ್ ಇರ್ಬೋದು. ತುಂಬ ವೆಯ್ಟ್ ಕಡಿಮೆ ಇರುವಂಥದ್ದು ಈ ಒಂದು ರಿಯಲ್ಮಿ. ಇನ್ನು ಒಳಗಡೆ ಇರುವಂಥ ಬಡ್ಸ್ಗಳ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇದೊಂದು ಪ್ಲಾಸ್ಟಿಕ್ ಬಿಲ್ಡ್ ಆಗಿರುವಂಥದ್ದು. ಸೊ ತುಂಬ ಲೈಟ್ ವೆಯ್ಟ್ ಇದೆ ಈ ಒಂದು ರಿಯಲ್ಮಿದು. ಇನ್ನು ಈ ಕಡೆ ಓಪೋಗೆ ಬಂತು ಅಂತ ಅಂದರೆ ಇದು ಕೂಡ ಒಂದು ಪ್ಲಾಸ್ಟಿಕ್ ಬಿಲ್ಡ್ ಆಗಿರುವಂಥದ್ದು. ಆದರೆ ನಿಮಗೆ ಇದರಲ್ಲಿ ಒಂದು ಸಿಲಿಕಾನ್ ಟಿಪ್ ಸಿಗ್ತಾ ಇದೆ ಮುಂದ್ಗಡೆ. ಸೊ ಅದೊಂದು ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡೂ ಕೂಡ ಇದು ಅಷ್ಟೇ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ. ಬಟ್ ಈ ಒಂದು ರಿಯಲ್ಮಿದು ತುಂಬ ಜಾಸ್ತಿ ಲೈಟ್ ವೆಯ್ಟ್ ಇರುವಂಥದ್ದು. ಆದರೆ ಇದರಲ್ಲಿ ಯಾವುದೇ ಒಂದು ಟಿಪ್ಸ್ ನಿಮಗೆ ಸಿಗೋದಿಲ್ಲ. ಅದರಿಂದ ಕೆಲವೊಂದು ಕಿವಿಯಿಂದ ಜಾರುವಂಥ ಸಾಧ್ಯತೆ ಇರುತ್ತೆ. ಮತ್ತು ನಿಮಗೆ ಕೀಳು ಕರೆಕ್ಟಾಗಿ ಒಂಥರ ಕರೆಕ್ಟಾಗಿ ಕೂತ್ಕೊಳ್ಳೋದು ಎಷ್ಟೋ ಜನಕ್ಕೆ. ಸೊ ಆ ಪ್ರಾಬ್ಲಮ್ ಈ ಒಂದು ರಿಯಲ್ಮಿಲಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಓವರಾಲ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಒಂಥರ ಎರಡೂ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ರಿಯಲ್ಮಿ ಅವ್ರದ್ದು ಒಂಥರ ಆಪಲ್ನ ಕಾಪಿ ಮಾಡ್ದಂಗಿದೆ. ಬಟ್ ಇದೂ ಅಷ್ಟೇ ಒಂಥರ ಆಪಲ್ ಡಿಸೈನ್ನೇ ನೋಡೋದಕ್ಕೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ, ನೀವು ಅದನ್ನು ಗಮನಿಸ್ಬೋದು. ಸೊ ಈ ಎರಡೂ ಇಯರ್ಬಡ್ಸ್ಗಳಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು ತುಂಬ ಒಳ್ಳೆ ವಿಷಯ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎರಡೂ ಇಯರ್ಬಡ್ಸ್ಗಳು ಆಲ್ಮೋಸ್ಟ್ ಈಕ್ವಲ್ ಆಗಿ ಬ್ಯಾಟ್ರಿ ಬ್ಯಾಕಪ್ಪನ್ನು ಹೊಂದಿರುವಂಥದ್ದು. ಈ ಒಂದು ರಿಯಲ್ಮಿ ಬಡ್ಸಲ್ಲಿ ಓವರಾಲ್ ಒಂದು ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು 1.5 ಗಂಟೆಗಳ ಕಾಲ ಟೈಮ್ ತೊಗೊಳುತ್ತೆ ಫುಲ್ ಚಾರ್ಜ್ ಮಾಡೋದಕ್ಕೆ ಕೇಸನ್ನು. ನೀವೇನಾದರೂ ಫುಲ್ ಚಾರ್ಜ್ ಆಗಿದೆ ಅಂತ ಅಂದರೆ ಒಂದು ಬಡ್ಸು ಸುಮಾರು 3 ಗಂಟೆಗಳ ಕಾಲ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಇನ್ಕ್ಲೂಡಿಂಗ್ ಕೇಸು ಅಂತಂದರೆ ಸುಮಾರು 17 ಗಂಟೆಗಳ ಕಾಲ ನೀವು ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಒಂದು ಲೆವೆಲಿಗೆ 3 ಗಂಟೆ ಅಂದರೆ ನನಗೇನೋ ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ. ಬಟ್ ಇಯರ್ಬಡ್ಸ್ಗಳು ಅಷ್ಟೊಂದು ಬ್ಯಾಟ್ರಿ ಬ್ಯಾಕಪ್ ನೀಡೋದಿಲ್ಲ. ಇನ್ನು ಓಪೋಗೆ ಬಂತು ಅಂತಂದರೆ ಈ ಒಂದು ಓಪೋನ ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು 2.5 ಗಂಟೆಗಳ ಕಾಲ ಟೈಮ್ ತೊಗುತ್ತೆ. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಇನ್ನು ಈ ಒಂದು ಬಡ್ಸ್ಗಳಿಂದ ಇದು ಸುಮಾರು 50% ವಾಲ್ಯೂಮಲ್ಲಿ ಕೇಳ್ತಾ ಇದ್ದೀರಾ ಅಂತಂದರೆ ಈ ಬಡ್ಸ್ಗಳು ಸುಮಾರು 3.5 ಗಂಟೆಗಳ ಕಾಲ ಪ್ಲೇಬ್ಯಾಕನ್ನು ನೀಡುತ್ತೆ. ವಿತ್ ಕೇಸ್ ಅಂತ ಅಂದರೆ ಸುಮಾರು 15 ಗಂಟೆಗಳ ಕಾಲ ಪ್ಲೇಬ್ಯಾಕನ್ನು ನೀಡುತ್ತೆ. ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ ಒಂದು ಓಪೋದಲ್ಲಿ USB Type-C ನೀವು ಇದರಲ್ಲಿ ಪೋರ್ಟನ್ನು ನೋಡ್ಬೋದು. ಅದೇ ಈ ಕಡೆ ಬಂತು ಅಂತಂದರೆ ಈ ಒಂದು ಮೈಕ್ರೋ USB ಪೋರ್ಟ್ ನಿಮಗೆ ಈ ಒಂದು ರಿಯಲ್ಮಿ ನಿಯೋದಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. USB Type-C ಇಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ನನಗನ್ಸುತ್ತೆ. ಇನ್ನು ಈ ಎರಡೂ ಸಹ ವಾಟರ್ ಮತ್ತು ಸ್ಪಿಲ್ ರೆಸಿಸ್ಟೆಂಟ್ ಆಗಿರುವಂಥದ್ದು. ಈ ಓಪೋ ಏನಿದೆ ಇದು IP54 ವಾಟರ್ ರೆಸಿಸ್ಟೆಂಟ್ ಆಗಿರುವಂಥದ್ದು ತುಂಬ ಒಳ್ಳೆಯ ವಿಷಯ. IP54 ತುಂಬ ಒಂದು ಒಳ್ಳೆಯ ವಾಟರ್ ರೆಸಿಸ್ಟೆಂಟ್ ಸರ್ಟಿಫಿಕೇಷನ್ ಅಂತ ಹೇಳ್ಬೋದು. ಇನ್ನು ಈ ಕಡೆ ಬಂತು ಅಂತ ಅಂದರೆ ಈ ಒಂದು ರಿಯಲ್ಮಿ ನಿಯೋ ಏನಿದೆ IPX4 ವಾಟರ್ ರೆಸಿಸ್ಟೆಂಟ್ ಆಗಿರುವಂಥದ್ದು. ಸೊ ಒಂದು ಲೆವೆಲಿಗೆ ಎರಡು ಕೂಡ ವಾಟರ್ ರೆಸಿಸ್ಟೆಂಟ್ ಆಗಿದೆ. ಇನ್ನು ಎರಡು ಇಯರ್ಬಡ್ಸ್ಗಳ ರೇಂಜು 10 ಮೀಟರ್ ಆಗಿರುವಂಥದ್ದು. ಈ ಒಂದು ಇಯರ್ಬಡ್ಸಿಂದ ನಿಮ್ಮ ಒಂದು ಫೋನು 10 ಮೀಟರ್ ದೂರ ಇದ್ರೂ ಸಹ ನೀವು ಸಾಂಗನ್ನು ಕೇಳಬಹುದು. ಸೊ ರೇಂಜ್ ಒಂದು ಲೆವೆಲಿಗೆ 10 ಮೀಟರ್ ಅಂದರೆ ಪರವಾಗಿಲ್ಲ.
ಆಲ್ಮೋಸ್ಟ್ 1-2 ಗೋಡೆಯನ್ನು ಪಾಸ್ ಮಾಡುತ್ತೆ ಆರಾಮಾಗಿ ನನಗೆ ಅನಿಸ್ತಂಗೆ. ಇದಿಷ್ಟು ಈ 2 ಇಯರ್ಬಡ್ಸ್ಗಳ ಸ್ಪೆಸಿಫಿಕೇಶನ್ ಆಗಿರುವಂಥದ್ದು. ಇನ್ನು ಈ 2 ಇಯರ್ಬಡ್ಸ್ಗಳಲ್ಲಿ ಮ್ಯಾಗ್ನೆಟ್ ಇರುವಂಥದ್ದು, ಸೊ ಬಡ್ಸ್ಗಳಷ್ಟು ಈಸಿಯಾಗಿ ಬಿದ್ದೋಗಲ್ಲ. ಸೊ ಗಮನಿಸ್ತಾ ಇದ್ರೆ ನೀವು 2 ಸಹ ಬಿದ್ದೋಗಲ್ಲ. ಬಟ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಒಂದು ರಿಯಲ್ಮಿ ಬಡ್ಸಿಂದು ನಾವು ಒಂದೇ ಒಂದು ಕೈಯಲ್ಲಿ ಒಂದು ಕೇಸನ್ನು ಓಪನ್ ಮಾಡ್ಬೋದು. ಆದರೆ ಒಂದು ಓಪೋದಲ್ಲಿ ಓಪನ್ ಮಾಡ್ಬೋದು, ಸ್ವಲ್ಪ ಕಷ್ಟ. ಆದರೆ ಅದು ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ. ಬಟ್ ಇದರಲ್ಲಿ ಒಂಥರ ತುಂಬ ಈಸಿ. ನೋಡ್ತಾ ಇದ್ದೀರಾ, ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದರಲ್ಲಿ. ಬಟ್ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಈ ಒಂದು ಓಪೋದಲ್ಲಿ ನಮಗೆ ಸಿಗೋದಿಲ್ಲ. ಮ್ಯಾಗ್ನೆಟಿಕ್ ಆಗಿದ್ರೂ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ ಇದು ಒಂಥರ ತುಂಬ ಸ್ಯಾಟಿಸ್ಫೈ ಅನಿಸುತ್ತೆ, ಸೇಮ್ ಆಪಲ್ ಥರನೇ. ಸೊ ಇದೀಗ 2 ಇಯರ್ಬಡ್ಸ್ಗಳನ್ನು ನನ್ನ ಮೊಬೈಲಿಗೆ ಕನೆಕ್ಟ್ ಮಾಡಿ ಕ್ವಾಲಿಟಿಯನ್ನು ಚೆಕ್ ಮಾಡ್ತೀನಿ. ಮೊಬೈಲ್ ಕನೆಕ್ಟ್ ಮಾಡುವಂಥ ತುಂಬ ಸಿಂಪಲ್, ನಿಮಗೆಲ್ಲ ಗೊತ್ತಿರುತ್ತೆ. ಪೇರಿಂಗ್ ಮೋಡಿಗೆ ಹಾಕೊಳ್ಳೋದು ಬಡ್ಸ್ಗಳನ್ನು ಆಟೋಮೆಟಿಕ್ಕಾಗಿ ಬ್ಲೂಟೂತ್ ಸೆಟ್ಟಿಂಗ್ಸಲ್ಲಿ ನಾವು ಕನೆಕ್ಟ್ ಮಾಡ್ಕೊಬೋದು. ಈ 2 ಬಡ್ಸ್ಗಳು ಇಂಡಿವಿಜುವಲ್ ಆಗಿ ನಮ್ಮ ಒಂದು ಫೋನಿಗೆ ಕನೆಕ್ಟ್ ಆಗ್ತವೆ, ಈ 2ರಲ್ಲೂ. ಸೊ ಅದರಿಂದ ಇಂಟ್ರಪ್ಷನ್ ಆಗಲ್ಲ, ನಿಮಗೇನೋ ತೊಂದರೆ ಆಗಲ್ಲ ನಿಮಗೆ ಕನೆಕ್ಟಿವಿಟಿಯಲ್ಲಿ. ಏನಕ್ಕೆ ಅಂದರೆ ಬ್ಲೂಟೂತ್ 5.0 ರೇಂಜ್ ಒಂದು ಲೆವೆಲಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಕನೆಕ್ಟಿವಿಟಿಯಲ್ಲೂ ಪ್ರಾಬ್ಲಮ್ ಆಗಲ್ಲ. ಎಷ್ಟೋ ಸಲ ಹೈ ಕ್ವಾಲಿಟಿ ಆಡಿಯೋ ಕೇಳ್ತಿದ್ದೀರ ಅಂದರೆ ಮಧ್ಯೆ ಕಟ್ ಆಗುತ್ತೆ. ಸೊ ಇದು ಲೇಟೆಸ್ಟ್ ಬ್ಲೂಟೂತ್ ಅಂದರೆ 5.0 ಇರೋದ್ರಿಂದ ನಿಮ್ಗೆ ಆ ರೀತಿ ಅಂದರೆ ಈ ಇಯರ್ಬಡ್ಸ್ಗಳಲ್ಲಿ ಆಗೋದಿಲ್ಲ. ಜೊತೆಗೆ ಒಂದು ರಿಯಲ್ಮಿ ಬಡ್ಸನ್ನು ನೀವು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ಗೆ ಕನೆಕ್ಟ್ ಮಾಡ್ಕೊಬೋದು, ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಒಂದು ರಿಯಲ್ಮಿ ಇಯರ್ ನಿಯೋ ಏನಿದೆ, ಇದನ್ನು ನೀವು ಓಪನ್ ಮಾಡಿದ ತಕ್ಷಣ ಪಾಸ್ ಆಗೋತರ ಫೀಚರ್ ಏನೂ ಇಲ್ಲ ಇದರಲ್ಲಿ. ನೀವು ಇದರಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರಿ ಅಂದರೆ ಪಾಸ್ ಆಗುತ್ತೆ, ಮತ್ತು ಡಬಲ್ ಟ್ಯಾಪ್ ಮಾಡಿದ್ರಿ ಅಂದರೆ ಪ್ಲೇ ಆಗುತ್ತೆ. ತ್ರಿಬಲ್ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟ್ ಸಾಂಗ್ ಹೋಗುತ್ತೆ. ಈ ಸೆಟ್ಟಿಂಗ್ಸ್ಗಳನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು ಈ ಒಂದು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಮುಖಾಂತರ. ಇನ್ನು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಬೇಸ್ ಒಂದು ಲೆವೆಲಿಗೆ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ. ಜೊತೆಗೆ ಗೇಮಿಂಗ್ ಮೋಡ್ಸ್ ಇರುವಂಥದ್ದು ಅಲ್ಟ್ರಾ ಲೋ ಲೇಟೆನ್ಸಿ, ಅಂದರೆ ನೀವು ಗೇಮ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಸೌಂಡು ಡಿಲೇ ಆಗಲ್ಲ ಇದರಲ್ಲಿ. ಸೊ ಅದನ್ನು ನೀವು ಎನೇಬಲ್ ಕೂಡ ಮಾಡ್ಕೊಬೋದು ಬೇಕಾದರೆ. ಸೊ ಕ್ವಾಲಿಟಿ ಹೇಳಬೇಕು ಅಂತ ಅಂದರೆ ಓಕೆ ಅಂತ ಅಂತೀನಿ, ಇಂಪ್ರೆಸಿವ್ ಅಂತ ಅನ್ನಲ್ಲ ನಾನು, ಓಕೆ ಆಗಿದೆ. ಬೇಸ್ ಒಂದು ಲೆವೆಲಿಗೆ ಚೆನ್ನಾಗಿದೆ, ಕ್ವಾಲಿಟಿ ನನಗೇನೋ ಒಂಥರ ಮಿಕ್ಸಪ್ ಆಗುತ್ತೆ, ಬಫ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಇದಕ್ಕೆ ನಾನಾದರೂ ಪಾಯಿಂಟ್ ಕೊಡಬೇಕು ಅಂತ ಅಂದರೆ 10ಕ್ಕೆ 6 ಮಾರ್ಕ್ಸನ್ನು ಕೊಡ್ತೀನಿ ನಾನು. ಸೊ ಬೇಸ್ ಒಂದು ಲೆವೆಲಿಗೆ ಚೆನ್ನಾಗಿದೆ, ಬಟ್ ಕ್ಲಾರಿಟಿ ಅಷ್ಟೊಂದು ಕ್ರಿಸ್ಪ್ ವಾಯ್ಸ್ ಬರುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ಅಲ್ಟ್ರಾ ಲೋ ಲೇಟೆನ್ಸಿ ತುಂಬ ಇದೆ ಆಯಿತಾ. ನೀವು ಗೇಮ್ ಮಾಡ್ಬೇಕಾದ್ರೆ ನಿಮಗೆ ಡಿಲೇ ಅಷ್ಟೊಂದು ಆಗೋದಿಲ್ಲ. ಸೊ ಇನ್ಸ್ಟಂಟಾಗಿ ನಿಮಗೆ ಸೌಂಡ್ ಬರುತ್ತೆ. ನೀವೇನಾದರೂ ಪಬ್ಜಿ ಆಡ್ತೀರಾ ಅಂದರೆ ಇದು ವೈರ್ಲೆಸ್ ಇಯರ್ಬಡ್ಸ್ಗಳು ಯೂಸ್ ಆಗುತ್ತೆ ತುಂಬ. ಸೊ ನೆಕ್ಸ್ಟು ಓಪೋ ಇದನ್ನು ಕನೆಕ್ಟ್ ಮಾಡ್ತೀನಿ. ಇನ್ನು ಈ ಒಂದು ಓಪೋ ಇಯರ್ಬಡ್ಸ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಸೆನ್ಸರ್ ಇರುವಂಥದ್ದು. ಸೊ ನೀವು ಕಿವಿಯಿಂದ ತೆಗೆದ್ರಿ ಅಂದರೆ ಆಟೋಮೆಟಿಕ್ಕಾಗಿ ಈ ಒಂದು ಮ್ಯೂಸಿಕ್ಕು ಪಾಸ್ ಆಗುತ್ತೆ. ಬಟ್ ಮತ್ತೆ ಹಾಕೊಂಡ್ರಿ ಅಂತ ಅಂದ್ರೆ ಅದು ಪ್ಲೇ ಆಗಲ್ಲ, ಆ ಒಂದು ಫೀಚರ್ ಇಲ್ಲ. ತೆಗೆದ್ರಿ ಅಂದರೆ ಪಾಸ್ ಅಂತೂ ಆಗುತ್ತೆ. ಇದರಲ್ಲಿ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ, ರೈಟ್ ಸೈಡ್ ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಹೋಗುತ್ತೆ. ಲೆಫ್ಟ್ ಸೈಡ್ ಡಬಲ್ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಅದು ಮೋಡನ್ನು ಚೇಂಜ್ ಮಾಡುತ್ತೆ. ನಿಮ್ಗೆ ಅಲ್ಟ್ರಾ ಬೇಸ್ ಮೋಡ್ ಅಂತ ಒಂದಿದೆ ಇದರಲ್ಲಿ, ಅದಕ್ಕೆ ಚೇಂಜ್ ಮಾಡಿಕೊಡುತ್ತೆ. ಮತ್ತು ಟ್ರಿಬಲ್ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಅಸಿಸ್ಟೆಂಟ್ ಓಪನ್ ಆಗುತ್ತೆ ಇದರಲ್ಲಿ, ಗೂಗಲ್ ಅಸಿಸ್ಟೆಂಟ್ ಅಥವಾ ಅಲೆಕ್ಸಾ ಓಪನ್ ಆಗುತ್ತೆ ಇದರಲ್ಲಿ. ಸೊ ಒಂದು ಬೇಸು ಮತ್ತು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಇಯರ್ಬಡ್ಸಲ್ಲಿ ಒಂದು ಬೇಸ್ ಏನಿದೆ, ಇದೊಂದು ಬ್ಯಾಲೆನ್ಸ್ಡ್ ಬೇಸ್ ಅಂತ ಹೇಳ್ಬೋದು. ಒಂದು ರೀತಿ ಮೋಡ್ಗಳನ್ನು ಚೇಂಜ್ ಮಾಡ್ಕೊಬೋದು, ಬೇಕಾದ್ರೆ ಅಲ್ಟ್ರಾ ಬೇಸ್ ಬೇಕಾದ್ರೆ ಮಾಡ್ಕೊಬೋದು. ರಿಯಲ್ಮಿ ನೀವು ಕಂಪೇರ್ ಮಾಡಿದೆ ಅಂತಂದರೆ ತುಂಬ ಒಳ್ಳೆಯ ಕ್ಲಾರಿಟಿ ಈ ಒಂದು ಇಯರ್ಬಡ್ಸಲ್ಲಿ ನನಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಇಯರ್ಬಡ್ಸನ್ನು ಡ್ರೈವ್ ಆ್ಯಕ್ಚುಲಿ ಒಂದು ರಿಯಲ್ಮಿನಲ್ಲಿ ತುಂಬ ದೊಡ್ಡದಿದೆ ಆಯಿತಾ, ಸುಮಾರು 12-13 mm ಅಂತ ಅನ್ಕೋತೀನಿ. ಬಟ್ ಇದರಲ್ಲಿ ಕಡಿಮೆ ಇದೆ ತುಂಬ. ಯಾವುದರಲ್ಲಿ ಓಪೋದಲ್ಲಿ ಬರೀ 7 mm ಇದ್ರೂ ಸಹ ಒಂದು ಒಳ್ಳೆ ಕ್ವಾಲಿಟಿಯ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಮೈಕ್ನ ಕ್ವಾಲಿಟಿ ಇದರಲ್ಲಿ ರಿಯಲ್ಮಿನಲ್ಲಿ ಒಂದು ಸ್ವಲ್ಪ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಇದರಲ್ಲಿ 2 ಮೈಕ್ ಇದೆ ಆಯಿತಾ, ಡ್ಯುಯಲ್ ಮೈಕ್ ಇದರಲ್ಲಿ ನೀಡಿದ್ದಾರೆ, ಇದರಲ್ಲಿ ಬರೀ ಸಿಂಗಲ್ ಮೈಕ್ ನೀಡಿದ್ದಾರೆ ಆಯಿತಾ. ಬಟ್ ಸ್ಟಿಲ್ ಇದರಲ್ಲಿ ಯಾಕೋ ನನಗೆ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿ ಕೇಳಿಸುತ್ತೆ ಅಂತ ಅನ್ನಿಸ್ತು. ಸೊ ಓವರಾಲ್ 2 ಕೂಡ ಒಂದು ಒಳ್ಳೆಯ ಇಯರ್ಬಡ್ಸ್ ಆಗಿರುವಂಥದ್ದು. ಇನ್ನು ಬೆಲೆಯ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಒಂದು ರಿಯಲ್ಮಿ ಇಯರ್ ನಿಯೋ ಏನಿದೆ ಇದಕ್ಕೆ 3,000 ರೂಪಾಯಿ ಆಗ್ತಿರುವಂಥದ್ದು. ಅದೇ ಈ ಒಂದು ಓಪೋದೇನಿದೆ, ಈ ಒಂದು ಓಪೋ ಇಯರ್ಬಡ್ಸಿಗೆ ನಿಮಗೆ 4,000 ರೂಪಾಯಿ ಆಗ್ತಿರುವಂಥದ್ದು. ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ತೀರಾ ಅಂತ ಅಂದರೆ ನನಗನ್ನಿಸ್ತಂಗೆ ನೀವು 3,000ಕ್ಕೆ ಇದನ್ನು ಪರ್ಚೇಸ್ ಮಾಡ್ಬೋದಾಯ್ತಾ. ಬಟ್ ಓವರಾಲ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಹೋದರೆ ನನಗೆ ಓಪೋದು ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಈ ಒಂದು ಇಯರ್ಬಡ್ಸ್ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಲುಕ್ ವೈಸ್ ಎಲ್ಲ ಈ ಒಂದು ರಿಯಲ್ಮಿದು ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನಿಜವಾಗ್ಲೂ ಆಪಲ್ ಇಯರ್ಬಡ್ಸನ್ನು ಹಾಕ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ನಿಮಗೆ. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಕೂಡ ಒಂದೊಂದು ಇದರಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಲುಕ್ಕು ಮತ್ತು ಒಂಥರ ಇದರಲ್ಲೆಲ್ಲ
ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿಯಲ್ಲಿ, ಸೌಂಡ್ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ನನ್ನ ರಿವ್ಯೂ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.